ರಾಶಿ ಭವಿಷ್ಯ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೇನೆ. ದಯವಿಟ್ಟು ನಿಮ್ಮ ಬೆಂಬಲ ಹೀಗೆ ಇರಲಿ. ತುಲಾ ರಾಶಿಯವರ ನೀವು ಹಾಗಿದ್ರೆ ಈ ವಿಡಿಯೋ ನಿಮ್ಮ ಜೀವನವೇ ಬದಲಾಯಿಸಬಹುದು. ಮೇ ತಿಂಗಳಲ್ಲಿ ಒಂದು ದಿನ ನಿಮ್ಮ ಭಾಗ್ಯವನ್ನು ಸಂಪೂರ್ಣವಾಗಿ ತಿರುಗಿಸಲಿದೆ. ಈ ಒಂದು ತಪ್ಪು ಮಾಡಿದರೆ ನೀವು ದೊಡ್ಡ ಸಂಕಷ್ಟಕ್ಕೆ ಗುರಿಯಾಗುತ್ತೀರಾ. ಹೌದು, ತುಲಾ ರಾಶಿಯವರೇ, ಗಮನವಿಟ್ಟು ಈ ವಿಡಿಯೋವನ್ನು ನೀವು ಕೇಳಿ, ಹಾಗೆ ಕೊನೆಯವರೆಗೂ ನೋಡಿ. ತುಲಾ ರಾಶಿಯವರೇ, ಮೇ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಈ ವಿಡಿಯೋದಲ್ಲಿ ನಿಮ್ಮ ಉದ್ಯೋಗ, ಹಣಕಾಸು, ಪ್ರೇಮ, ಆರೋಗ್ಯ ಎಲ್ಲದರ ಸಂಪೂರ್ಣ ಭವಿಷ್ಯ ತಿಳಿದುಕೊಳ್ಳಿ. ಶನಿ ಮತ್ತು ಗುರುಗಳ ಸಂಚಾರದಿಂದ ಯಾವ ಲಾಭ, ಯಾವ ಎಚ್ಚರಿಕೆ, ಈ ವಿಡಿಯೋ ತಪ್ಪದೇ ನೋಡಿ ಮತ್ತು ಜೀವನದಲ್ಲಿ ಹೊಸ ದಿಕ್ಕು ಕಂಡುಕೊಳ್ಳಿ. ನಿಮ್ಮ ರಾಶಿ ಕಮೆಂಟ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ತುಲಾ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ನಿಮ್ಮ ಜೀವನದ ಅತ್ಯಂತ ಮಹತ್ವದ ರಹಸ್ಯ ಆಗಿರಬಹುದು. ಮೇ ತಿಂಗಳು ನಿಮಗೆ ಸಾಮಾನ್ಯವಲ್ಲ, ಇದು ತಿರುವಿನ ತಿಂಗಳಾಗಿದೆ. ಹೌದು ತುಲಾ ರಾಶಿಯವರೇ, ನಿಮಗೆ ಶನಿ ಮತ್ತು ಗುರುಗಳ ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರಗಳು ಹೇಗೆ ಪರಿಣಾಮ ಬೀರುತ್ತದೆ ಎಂದು ನಾವು ನೋಡೋಣ. ಮೊದಲನೇದಾಗಿ, ನಿಮ್ಮ ಕೆರಿಯರ್ನಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಹೊಸ ಅವಕಾಶಗಳು ಬರಬಹುದು. ಇದರಿಂದ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಸಹೋದ್ಯೋಗಿಗಳ ಮೇಲೆ ಅತಿಯಾದ ನಂಬಿಕೆಯನ್ನು ನೀವು ಇಡಬಾರದು. ಇದು ನಿಮಗೆ ನಾನು ಕೊಡ್ತಿರುವ ವಾರ್ನಿಂಗ್, ಎಚ್ಚರಿಕೆ. ನೀವು ಎಚ್ಚರದಿಂದ ಇರಬೇಕು, ಎಚ್ಚರವನ್ನು ತಪ್ಪಬೇಡಿ. ನಿಮ್ಮ ಸಹೋದ್ಯೋಗಿಗಳ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಅವರಿಗೆ ಏನನ್ನೂ ತಿಳಿಸಬೇಡಿ ನೀವು. ಇದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ. ತುಂಬ ಚೆನ್ನಾಗಿದೆ, ಯಾಕಂದರೆ ನಿಮಗೆ ಹೊಸ ಅವಕಾಶ ಬರುತ್ತೆ, ಪ್ರಮೋಷನ್ ಸಿಗುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮತ್ತು ನಿಮಗೆ ದುಡ್ಡಿನ ವಿಷಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಅಚಾನಕ್ ಹಣದ ಆಗಮನ ಆಗುತ್ತೆ. ಹೌದು, ನೀವು ಊಹಿಸಲು ಸಾಧ್ಯವಾಗಿರದಂತಹ ಹಣ ಬರಬಹುದು, ಅಥವಾ ಹಣ ಕೊಡುವ ವ್ಯಕ್ತಿ ನಿಮಗೆ ಕೊಡುತ್ತಾರೆ ಅನ್ನೋ ನಂಬಿಕೆಯೇ ಇರೋದಿಲ್ಲ, ಹಣ ಬರಬಹುದು. ಅಥವಾ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಏನೋ ಹುಡುಕ್ತಾ ಇರ್ತೀರ, ಇದು ಸಮಯವಾಗಿದೆ, ನೀವು ಇನ್ವೆಸ್ಟ್ ಮಾಡುವಂಥ ಸಮಯ ಆಗಿದೆ. ಮೇ ತಿಂಗಳಲ್ಲಿ ನೀವು ಖಂಡಿತ ಇನ್ವೆಸ್ಟ್ ಮಾಡ್ಬೋದು, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ವೆಸ್ಟ್ ಮಾಡೋರು ದಯವಿಟ್ಟು ಮೇ ತಿಂಗಳಲ್ಲಿ ಮಾಡಿ. ಆದರೆ ಇನ್ವೆಸ್ಟ್ ಮಾಡೋ ನೆಪದಲ್ಲಿ ತುಂಬ ಸಾಲ ಮಾಡಬೇಡಿ. ಸಾಲ ತೆಗೆದುಕೊಳ್ಳುವಾಗ ನೀವು ತುಂಬ ಎಚ್ಚರಿಕೆಯಿಂದ ನೀವು ಸಾಲವನ್ನು ತೆಗೆದುಕೊಳ್ಳಬೇಕು. ಇದು ನಿಮಗೆ ಹಣದ ವಿಷಯವಾಗಿ ಸಂಬಂಧಪಟ್ಟಿದ್ದು. ಇನ್ನು ನಿಮ್ಮ ಸಂಬಂಧಗಳಲ್ಲಿ, ಪ್ರೀತಿ ಪ್ರೇಮದಲ್ಲಿ ನಾವು ಹೇಳೋದಾದರೆ, ಸಿಂಗಲ್ ಇದ್ದರೆ ಹೊಸ ವ್ಯಕ್ತಿಯ ಆಗಮನ ಆಗುತ್ತೆ. ನಿಮಗೆ ಹೊಸ ಪರಿಚಯ ಆಗಬಹುದು, ಮದುವೆ ನಿಶ್ಚಯ ಆಗಬಹುದು. ಇದು ಸಿಂಗಲ್ಸ್ ಇದ್ದವರಿಗೆ. ಇನ್ನು ಮದುವೆ ಆದ ಅವರು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು, ಯಾಕಂದರೆ ನಿಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ನೀವು ತುಂಬ ನಾಜೂಕಾಗಿ ರಿಲೇಷನ್ಶಿಪ್ಸ್ನಲ್ಲಿ ಇರಬೇಕು, ಸಂಬಂಧಗಳಲ್ಲಿ ಇರಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅವಕಾಶ ಕೊಡಬೇಡಿ. ನಿಮಗೆ ಮೇ ತಿಂಗಳಲ್ಲಿ ಒಂದು ದಿನ ಬರುತ್ತೆ, ಆ ಒಂದು ದಿನ ನಿಮಗೆ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ತರುತ್ತೆ. ಮೇ ತಿಂಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಆರೋಗ್ಯದ ಬಗ್ಗೆ ನೀವು ಹೇಳೋದಾದರೆ, ನಿಮಗೆ ಯೋಗ ಮತ್ತು ಮೆಡಿಟೇಷನ್ ತುಂಬ ಅಗತ್ಯ ಇದೆ. ಯಾಕಂದರೆ ನಿಮಗೆ ತುಂಬಾ ಒತ್ತಡ ಇದೆ, ಸ್ಟ್ರೆಸ್ ಇದೆ. ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ನೀವು ಯೋಗ ಮತ್ತು ಮೆಡಿಟೇಷನ್ ಖಂಡಿತ ಮಾಡಬೇಕು. ಅದು ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್ ಅಂತ ಏನು ಹೇಳ್ತಾರೆ, ಅದು ಸಹ ನಿಮಗೆ ಕಾಡುವಂತಹ ಚಾನ್ಸಸ್ ಇದೆ. ಮತ್ತು ನಿಮಗೆ ಗಂಟಲು ನೋವು ಬರುವಂತಹ ಸಾಧ್ಯತೆ ಇದೆ. ಇದು ನಿಮಗೆ ಆರೋಗ್ಯದ ವಿಷಯದಲ್ಲಿ. ನಾವು ಇನ್ನು ವಾರದಲ್ಲಿ ನಾವು ನೋಡ್ತಾ ಹೋದರೆ, ಮೇ ಮೊದಲ ವಾರದಲ್ಲಿ ನಿಮಗೆ ಹೊಸ ಆರಂಭ ನಿಮಗೆ ಸಿಗುತ್ತದೆ. ಹೌದು, ಒಂದು ಹೊಸ ವಿಷಯದ ಏನೋ ಒಂದು ಆರಂಭ ಶುರುವಾಗುತ್ತೆ. ಇದು ನಿಮಗೆ ಪಾಸಿಟಿವ್ ಸಂಕೇತವಾಗಿದೆ. ಆದರೆ ಇದರ ಜೊತೆ ಒಂದು ಸಣ್ಣ ಅಡಚಣೆಗಳು ಬರಬಹುದು, ಅಡೆತಡೆಗಳು ಸಹ ಬರುತ್ತೆ. ಅಡೆತಡೆ ಇದ್ದೇ ಇರುತ್ತೆ ಜೀವನದಲ್ಲಿ, ಅದನ್ನು ನಾವು ಮೀರಿ ಬೆಳೆದ್ರೇ ನಮಗೆ ಒಳ್ಳೆಯದಾಗೋದು. ಇನ್ನು ಎರಡನೇ ವಾರದಲ್ಲಿ ನಿಮಗೆ ನಿಮ್ಮ ಕೆಲಸದಲ್ಲಿ ಒಳ್ಳೆ ಬೂಸ್ಟ್ ಸಿಗುತ್ತೆ, ಅಥವಾ ಒಳ್ಳೆ ಏಳಿಗೆ ಸಿಗುತ್ತೆ, ಒಳ್ಳೆ ಯಶಸ್ಸು ಸಿಗುತ್ತೆ ಮೇ 2ನೇ ವಾರದಲ್ಲಿ. ಮೇ 3ನೇ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಒಂದು ಟ್ವಿಸ್ಟ್ ಸಿಗುತ್ತೆ.
ಹೌದು, ಸಂಬಂಧಗಳಲ್ಲಿ ಹುಷಾರಾಗಿ ಇರಬೇಕು. ಅದು ಟ್ವಿಸ್ಟು ಒಳ್ಳೆಯದಾತ ಆ ಥರ ಆದರೆ ಎಲ್ಲರಿಗೂ ಒಳ್ಳೆಯದೇ. ಅದಕ್ಕೆ ನೀವು ಹುಷಾರಾಗಿ ಇರಬೇಕು, ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕೊನೆಯ ವಾರದಲ್ಲಿ ಕೊನೆಯ ವಾರದಲ್ಲಿ ನಿಮಗೆ ಹಣದ ಹರಿವು ಬರುತ್ತೆ. ನೀವು ಅಂದ್ಕೊಂಡಿರುವಂತಹ ಹಣದ ಹರಿವು ಬರುತ್ತೆ. ಹಣವನ್ನು ಹುಷಾರಾಗಿ ಎಚ್ಚರಿಕೆಯಿಂದ ನೀವು ಖರ್ಚು ಮಾಡಬೇಕು. ಇನ್ನು ನಾನು ನಿಮ್ಮ ಲಕ್ಕಿ ಕಲರ್ಸ್ನ ಹೇಳ್ತೇನೆ, ಲಕ್ಕಿ ಕಲರ್ ನಂಬರ್ ಮತ್ತು ದಿನಾನ. ಲಕ್ಕಿ ಕಲರ್ ಬಂದು ನಿಮಗೆ ನೀಲಿ ಬ್ಲೂ ಕಲರ್ ಆಗಿದೆ. ಹೌದು, ನೀಲಿ ಬಣ್ಣದ್ದೇ ಬಳಸಿ. ಬಟ್ಟೆ ಆಗಿರಲಿ, ಏನೇ ವಸ್ತು ತೊಗೊಂಡ್ರೂ ಬ್ಲೂ ಕಲರ್ನೇ ನೀವು ಆಯ್ಕೆ ಮಾಡಿ. ಲಕ್ಕಿ ನಂಬರ್ ಬಂದು 6 ಆಗಿದೆ. ಹೌದು, 6ನೇ ನಂಬರ್ ನಿಮಗೆ ಲಕ್ಕಿ ನಂಬರ್. ಲಕ್ಕಿ ಡೇ ಬಂದು ಶುಕ್ರವಾರ, ಫ್ರೈಡೇ. ಹೌದು, ಪ್ರತಿ ಶುಕ್ರವಾರ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಇನ್ನು ಶನಿವಾರ ನೀವು ದಾನ ಮಾಡಬೇಕು. ಹೌದು, ದಾನ ಹಣದ ರೂಪದಲ್ಲಾಗಿರ್ಬೋದು, ಊಟ ತಿಂಡಿ ರೂಪದಲ್ಲಾಗಿರ್ಬೋದು, ದಾನವನ್ನು ರೂಢಿಸ್ಕೊಳ್ಳಿ. ದೇವಾಲಯಕ್ಕೆ ಭೇಟಿ ನೀಡಬೇಕು. ದೇವಾಲಯಕ್ಕೆ ಭೇಟಿ ನೀಡಿ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ನೆಗೆಟಿವ್ ಮಾತಾಡ್ತಾರಲ್ಲ, ನೆಗೆಟಿವ್ ಜನರಿಂದ ನೀವು ದೂರ ಇರಬೇಕು. ಹೌದು, ಸಾಧ್ಯವಾದಷ್ಟು ಈ ನೆಗೆಟಿವ್ ಇರುವಂಥ ಜನರಿಂದ ದೂರ ಇರಿ. ಹೌದು, ನಿಮಗೆ ಮೇ ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬರುತ್ತದೆ ಮತ್ತು ನಿಮ್ಮ ಫ್ಯೂಚರ್ ಅದನ್ನು ಬದಲಾಯಿಸಬಹುದು. ಅದಕ್ಕಾಗಿ ಮೇ ತಿಂಗಳು ತುಂಬ ಒಳ್ಳೆಯದು. ಕೊನೆಯಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ. ತುಂಬ ಯೋಚನೆ ಮಾಡಬೇಡಿ, ಆರಾಮಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಫ್ಯೂಚರನ್ನು ಬದಲಾಯಿಸುವಂತಹ ತಿಂಗಳು ನಿಮಗೆ ಬಂದಿದೆ. ಹೌದು, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.